ಇವತ್ತು ನಾವೆಲ್ಲ ನಮ್ಮ ಹಕ್ಕು, ನಮ್ಮ ಉದ್ಯೋಗ, ಬಡವರ ಹಕ್ಕಿಗೋಸ್ಕರ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಯಾರಿಗೆ ಕೂಲಿ ಇಲ್ಲ, ಯಾರಿಗೆ ಉದ್ಯೋಗ ಇಲ್ಲ, ಅವ್ರಿಗೆ ಉದ್ಯೋಗವನ್ನ ಕೊಟ್ಟದ್ದು ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ. ಇಡೀ ಪ್ರಪಂಚ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯನ್ನ ಗಮನಿಸಿತ್ತು. 2013ರಲ್ಲಿ ವರ್ಲ್ಡ್ ಬ್ಯಾಂಕ್ ಇದೊಂದು ಬಹಳ ವಿಶ್ವ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ಅಂದ್ರೆ ವಿಶ್ವ ಬ್ಯಾಂಕ್. ನರೇಗಾ ಯೋಜನೆ ಒಂದು ಬಹಳ ಅತ್ಯುತ್ತಮವಾದಂತಹ ಯೋಜನೆ ಅಂತ ಹೇಳಿ ಅವರು ನಮಗೆ ಸರ್ಟಿಫಿಕೇಟ್ ಕೊಟ್ಟರು. ಸುಮಾರು 5800 ಹೆಚ್ಚು ಕಮ್ಮಿ 6000 ಪಂಚಾಯಿತಿಗಳು. ಯಾವ ಸುಮ್ಮನೆ ಇರೋ, ಸ್ವಲ್ಪ ಸುಮ್ಮನೆ ಇರಲ್ಲ, ಯಾರ ತರ್ಲೆಗಳು ಸುಮ್ಮನೆ ಇರೋ, ಯಾರು ಕರೆದ್ರೆ ಎಳದಾಕ್ ವಯಸ್ಸಿಗೆ ಡಿಕೆ ಅಂತೆ. ಸುಮಾರು 6000 ಪಂಚಾಯಿತಿಗಳು ಇದ್ದು ಈಗ 7000 ಚಿಲ್ಲರೆ ಪಂಚಾಯತ್, 5700 ಚಿಲ್ಲರೆ ಪಂಚಾಯಿತಿಗಳು ಇವತ್ತಿದೆ. 6000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾರೆ. 6000 ಕೋಟಿ ರೂಪಾಯಿ. ಪ್ರತಿಯೊಬ್ಬರು ಕೂಡ ಉದ್ಯೋಗ ಬೇಕಾದವರು ಉದ್ಯೋಗ ಏನ್ ಮಾಡಬೇಕು ಅಂತೇಳಿ ಪಂಚಾಯಿತಿಗಳಲ್ಲಿ ಪಂಚಾಯಿತಿ ಸದಸ್ಯರುಗಳು ತೀರ್ಮಾನ ಮಾಡ್ತಾ ಇದ್ರು. ಏನು ಉದ್ಯೋಗವನ್ನ ತೆಗೆದುಕೊಳ್ಬೇಕು ಅಂತೇಳಿ ಪಂಚಾಯಿತಿಯವರೆಲ್ಲ ಕೂತ್ಕೊಂಡು ಅವರು ಆ ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತಾ ಇದ್ರು. ಮನಮೋಹನ್ ಸಿಂಗ್ ಅವರು ಸಿಪಿ ಜೋಶಿ ಅವರು ಕೇಂದ್ರ ಮಂತ್ರಿಯಾಗಿದ್ದಾಗ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದ ಮೇಲೆ ಯಾರು ಬೇರೆ ಜಮೀನುಗಳಿಗೆ ಹೋಗಿ ಕೆಲಸ ಮಾಡಕ್ಕೆ ಅವಮಾನ ಆಗ್ತದೆ ಅಂತೇಳಿ ಕೂಲಿಯನ್ನ ಕೊಡಬೇಕು ಅಂತೇಳಿ ತನ್ನ ಸ್ವಂತ ಜಮೀನಲ್ಲೂ ಕೂಡ ಉದ್ಯೋಗ ಮಾಡಿಕೊಟ್ರೆ ಅವ್ರಿಗೆ ಕೂಲಿ ಕೊಡುವಂತ ಒಂದು ಐತಿಹಾಸಿಕವಾದಂತ ತೀರ್ಮಾನವನ್ನ UPA ಸರ್ಕಾರ ಮಾಡ್ತು. ಅಂದ್ರೆ ನಿಮ್ಮ ಜಮೀನಲ್ಲಿ ಮಟ್ಟ ಮಾಡ್ಕೋಬೇಕಾರೆ, ನೀವು ಆಶ್ರಯ ಮನೆ ಕಟ್ಕೋಬೇಕಾರೆ, ಇಂದಿರಾವಾಸ್ ಮನೆ ಕಟ್ಕೋಬೇಕಾರೆ, ನಿಮ್ಮ ದನಿನ್ ಕೊಟ್ಟಿಗೆ ಕಟ್ಕೋಬೇಕಾರೆ, ಎಲ್ಲ ವ್ಯವಸಾಯಕ್ಕೆ ಉಪಯೋಗ ಮಾಡಿಕೊಂಡು ನೀವು ಏನೇ ಮಾಡಿದ್ರು ಕೂಡ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಗೆ ಕೂಲಿ ಕೊಡುವಂತ ಒಂದು ವ್ಯವಸ್ಥೆಯನ್ನ ಈ ಕಾಯ್ದೆ ಕೊಟ್ಟಿತ್ತು. ಇದು ದೊಡ್ಡ ಆಂದೋಲನ ರೀತಿ ನಡೀತಾ ಇತ್ತು. 90% ಇವತ್ತು ಕೊಡ್ತಾ ಇದ್ರು. ಯಾವ್ದಾದ್ರು ಉದ್ಯೋಗ, ಯಾವ್ದಾದ್ರು ಸಿಮೆಂಟ್ ಕಬ್ಬಣ ಉಪಯೋಗಿಸುವಂತ ಕಾರ್ಯಕ್ರಮ ಇದ್ರೆ ಆಗ ಒಂದು 25% ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಇಂಥ ವ್ಯವಸ್ಥೆ ಇತ್ತು. ಪ್ರತಿಯೊಂದು ಸುಮಾರು 7000 ಜನ ಇದಕ್ಕೆ ಉಸ್ತುವಾರಿಗೆ ಜವಾಬ್ದಾರಿಯನ್ನ ನೇಮಕ ಮಾಡುವಂತ ಉದ್ಯೋಗಗಳು ಕೂಡ ಇವತ್ತು ಸೃಷ್ಟಿಯಾಗಿತ್ತು. ಇವತ್ತು ಎಲ್ಲ ಕೂಡ ಇವತ್ತು ಮುಗಿಸಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದಾಕ್ಬಿಟ್ಟು ಇವತ್ತು ಈ ಯೋಜನೆಗೆ ಹೊಸ ರೂಪವನ್ನ ಕೊಟ್ಟಿದ್ದಾರೆ. 60% ಕೇಂದ್ರ ಅಂತೆ, 40% ನಾವಂತೆ. ಇದು ಅಸೆಂಬ್ಲಿಲಿ ನಾವು ಪ್ರತ್ಯೇಕವಾದಂತ ಚರ್ಚೆಗೆ ಈ ವಿಧಾನಸೌಧವನ್ನ ನಾವು ಕರೆದಿದ್ದೇವೆ. ಇವತ್ತು ನಮ್ಮ HK ಪಾಟೀಲ್ರು ಮತ್ತು ಅನೇಕರೆಲ್ಲ ಸಲಹೆ ಕೊಟ್ಟರು, ಪಕ್ಷ ಒಪ್ಕೊಂಡು, ಸರ್ಕಾರ ಒಪ್ಕೊಂಡು ಇವತ್ತು ನಾವು ಕರೆದಿದ್ದೇವೆ. 2 ದಿನಗಳ ಕಾಲ ಈ ವಿಚಾರದಲ್ಲಿ ಚರ್ಚೆ ಮಾಡ್ತೇವೆ. ಬಿಜೆಪಿಯವರು ಏನ್ ಅದಕ್ಕೆ ಮಾತಾಡ್ತಾರೋ ಕೇಳಿ ನೋಡೋಣ. ಆದ್ರೆ ಇವತ್ತು ಬಿಜೆಪಿಯವರು ಅಲ್ಲೋಗಿ ಗಾಂಧೀಜಿ ಪ್ರತಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಮಾಹಿತಿ ಬಂತು. ಎಲ್ಲಾರು ಉಂಟೇನ್ರಿ, ನಿಮ್ಗೆ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳ್ಳಂತ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ. ಇನ್ ಮುಂದಕ್ಕೆ ಎಲ್ಲೂ ಕೂಡ ನಿಮ್ಮ ಕಚೇರಿಯಲ್ಲಿ ಗಾಂಧಿ ಫೋಟೋ ಇಟ್ಕೊಳಕ್ ಆಗೋದಿಲ್ಲ. ಗಾಂಧೀಜಿನ ನಾಥುರಾಮ್ ಗೋಡ್ಸೆ ಕೊಂದದ್ದಲ್ಲ. ನೀವೆಲ್ಲ ಬಿಜೆಪಿಯವರು ಸೇರಿ, NDA ಅವರು ಸೇರಿ
ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ. ಯಾವ ಕಾರಣಕ್ಕೂ ಅವರ ಹೆಸರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಹಳ್ಳಿಗಳ ಉದ್ಧಾರದ ಯೋಜನೆ ನರೇಗಾ. ಬಿಜೆಪಿ ಅದಕ್ಕೆ ಒಂದು ರೋಗವನ್ನು ತಂದು ಕೊಡ್ತಾ ಇದ್ದೀರಿ ಹಳ್ಳಿಗಳಿಗೆ. ಗಾಂಧೀಜಿಯವರ ದ್ವೇಷದಿಂದ ನೀವು ಕಾಣ್ತಾ ಇದ್ದೀರಿ. ಅದಕ್ಕೆ ನಮ್ಗೆ ನಿಮ್ಮ ಕಾಯ್ದೆ ಬೇಡ. ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು, ಪ್ರತಿಭಟನೆ ಮಾಡ್ತಾ ಇರೋದು, ನಮ್ಮನ್ನ ಬೇಕಾದ್ರೆ ಪೊಲೀಸರು ಮಂತ್ರಿಗಳ ಸಮೇತ ಬೇಕಾದ್ರೆ ಬಂಧಿಸ್ಲಿ, ನಾವು ಕೇರ್ ಮಾಡೋದಿಲ್ಲ. ಸರ್ಕಾರ ಇಟ್ಕೊಂಡು ಬೇಕಾದ್ರೆ ನಾವು ಜೈಲಿಗೆ ಹೋಗಿ ರೆಡಿ ಇದ್ದೀವಿ. ನಾವು ಈ ನರೇಗಾನ ವಾಪಸ್ಸು ಹೆಂಗೆ ರೈತರು ಹೋರಾಟ ಮಾಡಿ ವಾಪಸ್ಸು ಕೇಂದ್ರ ಸರ್ಕಾರ ವಾಪಸ್ ತರ್ತು, ಆ ರೀತಿ ನಾವು ಈ ಹೋರಾಟವನ್ನು ನಾವು ಮುಂದುವರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ನಾನು ಒಂದು ಮಾತು ಹೇಳ್ತೀನಿ, ಕನಕಪುರ ನನ್ನ ಕ್ಷೇತ್ರ, ವರ್ಷಕ್ಕೆ 200 ಕೋಟಿ ರೂಪಾಯಿ ಬಂದ್ ನೋಡಿ. ದೇಶದ ನಂಬರ್ 1 ತಾಲೂಕು ಅಂತೇಳಿ ಸೆಂಟ್ರಲ್ ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಿದ್ರು. ಏನೋ ಡಿಕೆ ಹೊಡೆದ್ಬಿಟ್ಟವ್ರೆ ದುಡ್ಡು ಅಂತ ಪ್ರೈಸ್ ಕೊಟ್ರು. ಯಾಕೆ ಕೊಟ್ರು ಪ್ರೈಸ್? ಆ ಕುಮಾರಸ್ವಾಮಿ ಏನೋ ಮಾತಾಡ್ತಿದ್ದಂತೆ, ಬರ್ಲಿ ಚರ್ಚೆಗೆ ಸಿದ್ಧ ಇದ್ದೀನಿ ನಾನು. ಬಿಜೆಪಿಯವರು ಬರ್ಲಿ ಚರ್ಚೆಗೆ ಸಿದ್ಧ ಇದ್ದೀವಿ ನರೇಗಾಗೆ. ಆಯ್ತಾ? ನಿಮ್ದು ಏನಿದೆ ಅಂತ ಯಾರು ತಪ್ಪು ಮಾಡಿದ್ರೆ 20 ವರ್ಷದಿಂದ ನಡೀತಾ ಇದೆ, 10 ವರ್ಷದಿಂದ ನಿಮ್ ಸರ್ಕಾರ ಐತಲ್ಲ, ಏನ್ ಮಾಡಿದ್ರಿ? ನಾವುಗಳು ಕೆಲವು ಪಂಚಾಯತಿಗಳು ಏನೋ ಹೆಚ್ಚು ಕಮ್ಮಿ ಆಯ್ತು ಅಂತೇಳಿ ನಾವು ಕೆಲವು ಕ್ರಮವನ್ನ ಕೈಗೊಂಡಿದ್ದೇವೆ. ಯಾರೋ ಒಬ್ರು ಇಬ್ರು ತಪ್ಪು ಮಾಡ್ತಾರೆ ಅಂತಾರೆ, ಮೂಗನೆ ಕುಯ್ದು ಬಿಡಕ್ಕಾಗ್ತಿದ್ದಾ? ಸಾಧ್ಯ ಇಲ್ಲ. ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ, ನಮ್ಮ ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ನಮ್ಮ ಉಗ್ರಪ್ಪನವರ ಮುಖಂಡತ್ವದಲ್ಲಿ ನನಗೊಂದು ಪತ್ರ ಬರೆದಿದ್ದಾರೆ, ನಮ್ಗೆ ತಿಳಿಸಿದ್ದಾರೆ. ಏನಂದ್ರೆ 6,000 ಪಂಚಾಯತಿಗಳೇನಿದೆ, ಗಾಂಧೀಜಿ ಹೆಸರನ್ನ ಅಳಿಸಲಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡಬೇಕು ಅಂತೇಳಿ ಸರ್ಕಾರಕ್ಕೆ ಅವರು ಸೂಚಿಸಿದ್ದಾರೆ. ಇದು ಪಕ್ಷದ ತೀರ್ಮಾನ. ನಾವು ಮುಖ್ಯಮಂತ್ರಿಗಳಿಗೆ ಆ ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಸೊ ಅದಕ್ಕೆ ಮುಂದಿನ ಗಾಂಧೀಜಿ ಹೆಸರು ಶಾಶ್ವತವಾಗಿ ಉಳ್ಕೊಂಡಿರಬೇಕು. ಹಳ್ಳಿಗೆ ಒಂದು ಶಾಲೆ, ಹಳ್ಳಿಗೆ ಒಂದು ಸಹಕಾರ ಸಂಘ, ಹಳ್ಳಿಗೊಂದು ಪಂಚಾಯತಿ ಇರಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರ ದೊಡ್ಡ ಸಂಕಲ್ಪ ಇತ್ತು. ಸೊ ಆ ದೊಟ್ಟಿನಲ್ಲಿ ಇವತ್ತು ನಾವು ಮುಂದಿನ ದಿನದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಸೇರಿಸುವಂತ ಕೆಲಸವನ್ನ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಕೇಂದ್ರ ಸರ್ಕಾರ ಹಿಂದೆ ನರೇಗಾದಲ್ಲಿ ಕೊಡಬೇಕಾದಂತ ಹಣ ಕೊಡ್ಲಿಲ್ಲ, ಅವ್ರು ಕೊಡ್ಲಿಲ್ಲ. ಇವತ್ತು ಬಿಜೆಪಿಯವರು ಇವತ್ತು ಏನು ನಮ್ಮ ನರೇಗಾ ಕಾರ್ಯಕ್ರಮವನ್ನ ವಜಾ ಮಾಡಿದ್ದಾರೆ, ಇದನ್ನ ನಿಮ್ ಕೈಲಿ ಈ ಕಾರ್ಯಕ್ರಮವನ್ನ ಮತ್ತೆ ನಿಮ್ಮ ರಾಜ್ಯಗಳಿರುವಂತ ಸರ್ಕಾರಗಳು ಕೂಡ ಮುಂದಕ್ಕೆ ಇದನ್ನು ನಡೆಸಕ್ಕಾಗಲ್ಲ. ಈಗ ಚಂದ್ರಬಾಬು ನಾಯ್ಡು ಅವರು NDA ಮಿತ್ರ ಪಕ್ಷ ಅವ್ರು ಏನ್ ಹೇಳಿದ್ದಾರೆ, ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನ ವಾಪಸ್ ನೀವು ರೋಲ್ ಬ್ಯಾಕ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಸರ್ಕಾರಕ್ಕೆ ಆಪತ್ತು ಬರ್ತದೆ. ಈ ಎಚ್ಚರಿಕೆ ಗಂಟೆಯನ್ನ ಚಂದ್ರಬಾಬು ನಾಯ್ಡು ಅವರು ನಿಮ್ಗೆ ಕೊಟ್ಟಿದ್ದಾರೆ. ಇದು ಗಮನದಲ್ಲಿಟ್ಕೊಳ್ಳಿ. ನೀವು ಬೇರೆ ರೀತಿನ ಸಹಾಯ ಮಾಡ್ತೀನಿ ಅಂತ ನೀವು ಹೇಳಿರ್ಬೋದು, ಇದು ಈ ದೇಶಕ್ಕೆ ಮಾಡ್ತಾರಂತ ಒಂದು ದ್ರೋಹ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ, ಇದನ್ನ ನೀವು ಹಾಕ್ತಾ ಇದ್ದೀರಿ. ಆದ್ರಿಂದ ಇವತ್ತು ಈ ನಿಮ್ಮ ಚಿಂತನೆಯನ್ನ ಬಿಡಬೇಕು. ನಾವು ಹೋರಾಟವನ್ನ ಮುಂದುವರಿಸ್ತೇವೆ. ರಾಜ್ಯಪಾಲರವರಿಗೆ ನಿಯೋಗವನ್ನ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ನಮ್ಮನ್ನೆಲ್ಲ ನೀವು ಪೊಲೀಸರು ಬಂಧಿಸೋರು ಚಿಂತೆ ಇಲ್ಲ. ನಾವು ಯೋಚನೆ ಮಾಡದೆ ಈ ಹೋರಾಟವನ್ನು ನಾವು ಮುಂದುವರೋಣ. ಇದು ನಮ್ಮ ರೈತರ ಬದುಕಿಗೆ, ರೈತರ ಕೂಲಿ ಕಿತ್ಕೊಳ್ತಾ ಇದ್ದೀರಿ, ರೈತರ ಹಕ್ಕು ಕಿತ್ಕೊಳ್ತಾ ಇದ್ದೀರಿ, ಪಂಚಾಯಿತಿ ಹಕ್ಕನ್ನು ಕಿತ್ಕೊಳ್ತಾ ಇದ್ದೀರಿ. ಇದನ್ನೆಲ್ಲ ಉಳಿಸ್ಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಸೊ ಅದರಿಂದ ಮುಂದಿನ ದಿನದಲ್ಲಿ ನಮ್ಮ ಹೋರಾಟ ಮುಂದುವರಿತದೆ.